ಹಾಯ್ ಎಲ್ರಿಗೂ ನಮಸ್ಕಾರ. ಯೋಗಿತಾ ಇನ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾನು ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ನ ತೊಗೊಂಡು ಬಂದಿದ್ದೀನಿ. ಸೊ ಎಲ್ಲ ಬ್ರ್ಯಾಂಡೆಡ್ ಕ್ವಾಲಿಟಿಲೇ. ಸೊ ಅದು ಹೇಗಿದೆ, ಕ್ವಾಲಿಟಿ ಹೇಗಿದೆ, ಪ್ರೈಸ್ ಎಷ್ಟಿದೆ ಅಂತ ಎಲ್ಲ ಈ ವಿಡಿಯೋದಲ್ಲೇ ನಾನು ಶೇರ್ ಮಾಡ್ತೀನಿ. ಪ್ಲೀಸ್ ಕೊನೆವರೆಗೂ ವಿಡಿಯೋನ ನೋಡಿ. ಮತ್ತು ನಿಮ್ಗೆ ಯಾರಿಗಾದರೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಲಿ ಈ ಥರ ಪರ್ಚೇಸ್ ಮಾಡ್ತಾರೆ, ಈ ಬ್ರ್ಯಾಂಡಲ್ಲಿ ಅವ್ರಿಗೆ ಅಂದರೆ ಏನಪ್ಪ ಇಂಟ್ರೆಸ್ಟ್ ಇದೆ ಅಂದರೆ ಪ್ಲೀಸ್ ಅವ್ರಿಗೆ ಶೇರ್ ಮಾಡಿ ಈ ವಿಡಿಯೋನ. ಬನ್ನಿ ತಡ ಮಾಡ್ದಂಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಪ್ಲೀಸ್ ಯಾರೆಲ್ಲ ನನ್ನ ಪೇಜ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಹಳೆ ವೀಡಿಯೋಸ್ನ ನೋಡ್ಕೊಂಡು ಬನ್ನಿ. ಮತ್ತು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ಬನ್ನಿ ವೇಟ್ ಮಾಡ್ದಂಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸೊ ಈ ಸತಿ ನಾನು ಎಲ್ಲ ಜನಸ್ಯ ಬ್ರ್ಯಾಂಡ್ಸ್ದೇ ಕುರ್ತೀಸ್ ತರಿಸಿದ್ದು. ಒಂದೊಂದು ಮುತ್ತು ಅಂತ ಹೇಳ್ತಾರಲ್ಲ ಡೈಲಾಗು, ಸೊ ಆ ಥರನೇ ಇದೆ ಆ್ಯಕ್ಚುಲಿ ಇದು. ಸೊ ಎಲ್ಲ ಕಾಟನ್ ಮೆಟೀರಿಯಲು. ಸೊ ನಿಮ್ಗೆ ಏನು ಕಿರಿಕಿರಿ ಆಗೋಲ್ಲ, ಮತ್ತು ಆ ಥರ ಏನು ಅನ್ಕಂಫರ್ಟಬಲ್ ಫೀಲ್ ಆಗೋಲ್ಲ. ಸೊ ತುಂಬಾ ಕಂಫರ್ಟಬಲ್ ಆಗಿದೆ. ಸೊ ದಪ್ಪ ಇರೋರು, ಸಣ್ಣ ಇರೋರು ಎಲ್ಲ ವೇರ್ ಮಾಡ್ಬೋದು, ಅಷ್ಟು ಕಂಫರ್ಟಬಲ್ ಆಗಿದೆ. ಸೊ ಫಸ್ಟ್ ಬಂದು ಇದು ಪರ್ಪಲ್ ಕಲರ್ ಮತ್ತು ಯೆಲ್ಲೋ ಕಲರ್ ಮತ್ತು ಇದೊಂಥರ ಪಿಂಕ್ ಶೇಡೆಡು. ಈ ರೆಡ್ ಕುರ್ತಿ ಅದು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ನನ್ನ ವೀಡಿಯೋ ಯಾರಾದರೂ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ಅವ್ರಿಗೆ ಗೊತ್ತಿರುತ್ತೆ. ನಾನು ಅದರಲ್ಲಿ ಆಲ್ರೆಡಿ ವೀಡಿಯೋನ ಶೇರ್ ಮಾಡಿರ್ತೀನಿ. ಸೊ ಶಾರ್ಟ್ ವೀಡಿಯೋಸ್ ಅಲ್ವಾ, ಸೊ ಅದಕ್ಕೋಸ್ಕರ ಲಾಂಗ್ ವೀಡಿಯೋ ಮಾಡೋದಕ್ಕೆ ಒಂದು ಸ್ವಲ್ಪ ವೇಟ್ ಅಂದರೆ ನಾನೊಂದು ಸ್ವಲ್ಪ ಟೈಮ್ ತೊಗೋತೀನಿ ಅಷ್ಟೇ. ಬಟ್ ನಾನು ಇವಾಗ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡಬೇಕು ಯೂಟ್ಯೂಬ್ಗೆ ಅಂತಲೇ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಸೊ ಯೂಟ್ಯೂಬ್ ಚಾನಲ್ನು ನನಗೆ ಅಂದರೆ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಫಾಲೋವರ್ಸ್ ನೋಡ್ತಾ ಇದ್ದೀರಾ, ಯಾರೆಲ್ಲ ಹೊಸಬ್ರಿದ್ದೀರಾ, ಪ್ಲೀಸ್ ನನಗೂ ಸಪೋರ್ಟ್ ಮಾಡಿ. ಹೇಗೆ ಬೇರೆಯವ್ರಿಗೂ ಮಾಡ್ತಿರೋ ಹಾಗೆ ವಿಡಿಯೋ ಇಷ್ಟ ಆದರೆ ಮಾಡಿ. ಸುಮ್ಮನೆ ಏನೋ ಹೇಳ್ತಾರೆ, ಏನೋ ಮಾಡಬೇಕು ಸಬ್ಸ್ಕ್ರೈಬ್ ಅಂತ ಮಾಡಿಬಿಡಿ. ನೋಡಿ ಹಳೆ ವೀಡಿಯೋಸ್ ಎಲ್ಲ ನೋಡಿ. ಬಟ್ ಇವಾಗ ನಾನು ಹೇಗೆ ಎಕ್ಸ್ಪ್ಲೈನ್ ಮಾಡೋದು, ಹೇಗೆ ಪ್ರಾಡಕ್ಟ್ಸ್ ಬಗ್ಗೆ ರಿವ್ಯೂ ಕೊಡೋದು ಅಂತ ಕಲಿತಾ ಇದ್ದೀನಿ. ಸೊ ನಾನು ಏನು ಕಲ್ತಿಲ್ಲ ಯಾವುದ್ರ ಬಗ್ಗೆನೂ. ಇದೇ ನಂದು ಅಂದರೆ ಪ್ರೊಸೆಸಿಂಗ್, ನಾನು ಕಲಿತಾ ಇದ್ದೀನಿ ಇದರಲ್ಲಿ ಜರ್ನಿಲಿ. ಸೊ ಎಲ್ಲರೂ ಕೇಳ್ತಾ ಇದ್ದೀರಾ ಹೇಗೆ ಅಫಿಲೇಟಿಂಗ್ ಮಾರ್ಕೆಟಿಂಗ್ ಮಾಡ್ತೀರಾ ನೀವು, ಹೇಗೆ ತರಿಸ್ತೀರಾ ಬಟ್ಟೆ ಎಲ್ಲ, ಅದ್ರ ಬಗ್ಗೆನೂ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಸೊ ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ, ಯಾಕಂದರೆ ನನಗೆ ವೀಡಿಯೋ ಮಾಡೋದಕ್ಕೆ ಆಗ್ತಾಯಿಲ್ಲ ಲಾಂಗ್ ವೀಡಿಯೋಸು. ಸೊ ಇದೇ ನೋಡ್ತಾ ಇದ್ದೀರಲ್ಲ, ಇದೇ ಮಾಡೋಕ್ಕೆ ನನಗೆ ಆಗ್ತಾಯಿಲ್ಲ. ಯಾಕಂದರೆ ಮಕ್ಕಳಿರೋ ಕಾರಣ ಅವ್ರಿಗೆ ಟೈಮ್ ಕೊಡೋದೇ ಆಗೋಗುತ್ತೆ. ಇನ್ಸ್ಟಾಗ್ರಾಮಿಗೆ ಶಾರ್ಟ್ ವೀಡಿಯೋಸ್ ಹಾಕೋದೇ ಆಗೋಗುತ್ತೆ ಟೈಮು. ಸೊ ಆದ್ದರಿಂದ ನನಗೆ ಯೂಟ್ಯೂಬ್ಗೆ ಲಾಂಗ್ ವೀಡಿಯೋ ಡೆಡಿಕೇಟಾಗಿ ಮಾಡೋಕ್ಕಾಗ್ತಾಯಿಲ್ಲ. ಸೊ ಇವತ್ತಿಂದ ನಾನು ಡೆಡಿಕೇಟಾಗಿ ವೀಡಿಯೋನ ಶೇರ್ ಮಾಡಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ, ಮ್ಯಾನಿಫೆಸ್ಟ್ ಮಾಡಿದ್ದೀನಿ. ಸೊ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ, ನೀವು ನನಗೆ ಹಾಗೆ ಸಪೋರ್ಟ್ ಮಾಡಿ, ಓಕೆನಾ? ಸೊ ಬನ್ನಿ ತಡ ಮಾಡ್ದಂಗೆ ಎಲ್ಲ ಶೇರ್ ಮಾಡ್ತೀನಿ. ನಿಮ್ಗೆ ಯಾವ್ದಾದ್ರು ಪ್ರಾಡಕ್ಟ್ ಲಿಂಕ್ಸ್ ಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಲಿಂಕ್ಸ್ ಇರುತ್ತೆ, ಚೆಕ್ ಮಾಡಿ. ನಿಮ್ಗೆ ಯಾವ ಸೈಜ್ ಬೇಕು ಸೆಲೆಕ್ಟ್ ಮಾಡಿಕೊಂಡು, ಯಾವ ಕಲರ್ ಬೇಕು ಚೂಸ್ ಮಾಡಿಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ, ಓಕೆನಾ? ಹಾಗೆ ಯಾರೆಲ್ಲ ನನ್ನ ರಿವ್ಯೂಸ್ ನೋಡಿ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿದ್ದೀರಾ, ಪ್ಲೀಸ್ ನನಗೆ ಒಂದು ರಿವ್ಯೂನ ಕೊಡಿ ಕಮೆಂಟ್ಸ್ ಬಾಕ್ಸಲ್ಲಿ, ಹೇಗಿತ್ತು ಅಂತ. ಸೊ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅನ್ನಿ, ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅನ್ನಿ. ಸೊ ನಾನು ನನ್ನ ಒಂದು ಅಭಿಪ್ರಾಯ ರಿವ್ಯೂನ ಕೊಡ್ತೀನಿ ಅಷ್ಟೇ, ಓಕೆನಾ, ಈ ವಿಡಿಯೋದಲ್ಲಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈ ಥರ 4 ತರಿಸಿದ್ದೀನಿ ಕುರ್ತೀಸು, ಎಲ್ಲ ಶಾರ್ಟ್ ಕುರ್ತೀಸು. ಸೊ ಇದನ್ನು ನೀವು ಟ್ರೌಸರ್ ಪ್ಯಾಂಟ್, ಜೀನ್ಸ್ ಪ್ಯಾಂಟ್ ಮೇಲೆಲ್ಲ ವೇರ್ ಮಾಡ್ಬೋದು. ಆಫೀಸ್, ಕಾಲೇಜ್, ಕ್ಯಾಶುವಲ್ ಎಲ್ಲ ಲೇಡೀಸ್ ಗರ್ಲ್ಸ್ಗೂ ಇದು ಸೂಟ್ ಆಗುತ್ತೆ. ಸೊ ಆ ಥರ ಏನೋ ಇದು ಅವ್ರಿಗೆ ಸೂಟ್ ಆಗುತ್ತೆ, ಇವ್ರಿಗೆ ಸೂಟ್ ಆಗುತ್ತೆ ಅಂತ ಏನಿಲ್ಲ. ನನಗೀಗ ನಾನು ತುಂಬ ಸಣ್ಣ ಇದ್ದೀನಿ ಅಲ್ವಾ, ಸೊ ನನಗೂ ಈ ಥರ ಟಾಪ್ಸ್ ಹಾಕಬೇಕು ಅಂತ ಇಷ್ಟ ಆಗುತ್ತೆ. ಬಟ್ ತುಂಬ ಹೇಗಿದ್ದೀನಿ ಹಾಗೇ ಕಾಣಿಸುತ್ತೆ ಶೇಪು ಅಲ್ವಾ, ಸಣ್ಣಕ್ಕೇ. ಸೊ ಅದಕ್ಕೆ ಅಂತ ಈ ಥರ ವೆರೈಟೀಸ್ ಟಾಪ್ಸ್ನ ತರಿಸಿದ್ದೀನಿ, ಶಾರ್ಟ್ ಕುರ್ತೀಸ್ನ. ಒಂದು ಸ್ವಲ್ಪ ಬಬ್ಲಿಯಾಗಿ ಕಾಣಿಸುತ್ತೆ, ಯಾಕಂದರೆ ತುಂಬ ಅಂದರೆ ಅದೇನಪ್ಪ ಹೇಳ್ತಾರೆ, ಒಂಥರ ಫ್ರಾಕ್ ಟೈಪ್ ಕಾಣಿಸುತ್ತೆ, ಶಾರ್ಟ್ ಫ್ರಾಕ್ ಥರ, ಆ ಥರ ತರಿಸಿದ್ದೀನಿ. ಸೊ ನಾನು ಸಣ್ಣ ಇದ್ರೂ ಪರವಾಗಿಲ್ಲ, ದಪ್ಪ ಥರ ಕಾಣಿಸ್ತೀನಿ. ದಪ್ಪ ಇರೋರು ನಿಮ್ಮ ಬೆಲ್ಲಿ ಟಮ್ಮಿನ ಎಲ್ಲ ನೀವು ಹೈಡ್ ಮಾಡ್ಕೋಬೋದು ಈ ಥರ ಟಾಪಲ್ಲಿ. ಸೊ ಒಂಥರ ನಮ್ಮ ಫ್ಯಾಷನಲ್ಲೇ ನಮ್ಮ ಒಂದು ಲುಕ್ನ ನಾವು ಚೇಂಜ್ ಮಾಡ್ಕೋಬೇಕು ಅಂದರೆ ಈ ಥರ ಒಂದು ಬಟ್ಟೆ ಸೆನ್ಸ್ನ, ಫ್ಯಾಷನ್ ಸೆನ್ಸ್ನ ನಾವು ಚೇಂಜ್ ಮಾಡ್ಕೋಬೇಕು. ಆವಾಗಲೇ ನಾವು ಕಾಣಿಸೋ ರೀತಿ ಮತ್ತು ನಮ್ಮ ಲುಕ್ ಎಲ್ಲ ಚೇಂಜ್ ಆಗೋದು, ಓಕೆನಾ? ಸಾರಿ ನಾನು ಜಾಸ್ತಿ ಓಕೆನಾ ಅಂತ ಇರೋದು ನಿಮ್ಗೆ ಇರಿಟೇಟ್ ಆಗ್ತಾಯಿದ್ರೆ ಸಾರಿ. ಸೊ ಬನ್ನಿ ತೋರಿಸ್ತೀನಿ ಇದು ಹೇಗಿದೆ ಅಂತ. ನೋಡಿ ಇದು ಪರ್ಪಲ್ ಕಲರು. ಸೊ ಇದರಲ್ಲಿ ತುಂಬ ಐ ಥಿಂಕ್ ಜನಸ್ಯ ಬ್ರ್ಯಾಂಡ್ದೇನೆ ಇದು. ಸೊ ಇದು ಫಸ್ಟೇ ಹೇಳ್ಬಿಡ್ತೀನಿ, ಇದು ಈ ಬ್ರ್ಯಾಂಡ್ಸಲ್ಲಿ ಸೊ ಸ್ಟಾಕ್ ಇರೋದು ಲಿಮಿಟೆಡೇ ಇರುತ್ತೆ. ಸೊ ನೀವು ಬೇಗ ಚೂಸ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಕೋಬೇಕು. ನೀವು ನಾನು ವಿಶ್ ಲಿಸ್ಟಲ್ಲಿ ಹಾಕಿರ್ತೀನಿ ಆಮೇಲೆ ತೊಗೋತೀನಿ ಅಂದರೆ ಸೊ ಇದು ಬೇಗ ಸ್ಟಾಕಲ್ಲಿ ಇರೋದೇ ಇಲ್ಲ, ಪ್ರಾಡಕ್ಟ್ಸು ಬಟ್ಟೆ ಎಲ್ಲ ಸಿಗೋದೇ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಫಸ್ಟೇ ಇನ್ಫಾರ್ಮ್ ಮಾಡಿಬಿಡ್ತಾ ಇದ್ದೀನಿ, ಓಕೆನಾ? ಸೊ ನಿಮ್ಗೆ ಇಷ್ಟ ಆದರೆ ಬೇಗ ಸೆಲೆಕ್ಟ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಸಿಗೋದಿಲ್ಲ. ಸೊ ನೀವು ವೇಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಬರೋ ತನಕ, ಸ್ಟಾಕಲ್ಲಿ ಬರೋ ತನಕ.
ಸೊ ನೋಡಿ ಈ ಥರ ಕಾಲರ್ ನೆಕ್ ಇದೆ. ಸೊ ಎಷ್ಟು ಡೀಟೇಲಿಂಗ್ ಆಗಿ ನಿಮಗೆ ಸ್ಮಾಲ್ ವರ್ಕ್ ಪ್ರಿಂಟೆಡ್ ವರ್ಕ್ನ ಮಾಡಿದ್ದಾರೆ. ಸ್ಲೀವ್ಸ್ ಬಂದು ಶಾರ್ಟ್ ಸ್ಲೀವ್ಸ್ ಇದೆ, ಒಂಥರ ಬಬ್ಲಿಯಾಗಿ ಕಾಣಿಸ್ತೀವಿ ನಾವೆಲ್ಲ. ಸೊ ನಾನು ವೀಡಿಯೋನೂ ಹಾಕಿರ್ತೀನಿ ನಾನು ವೇರ್ ಮಾಡಿರೋದು, ನಿಮಗೆ ಅವಾಗ ಕ್ಲಾರಿಟಿ ಗೊತ್ತಾಗುತ್ತೆ ಸೊ ಟಾಪ್ ಹೇಗಿದೆ ಅಂತ. ಸೊ ನೋಡಿ ಈ ಥರ ಇದೆ. ಸೊ ಇಲ್ಲೊಂದು ವರ್ಕ್ ಮಾಡಿದ್ದಾರೆ ಫ್ಲವರ್ ಪ್ರಿಂಟು ಈ ಥರ ಇದೆ. ಸೊ ಒಂಥರ ಓವರಾಲ್ ಚೆನ್ನಾಗಿದೆ. ಬ್ಯಾಕಲ್ಲೂ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಒಂಥರ ಫ್ರಾಕ್ ಟೈಪ್ ಕಾಣಿಸುತ್ತೆ. ಸೊ ನೀವು ಇದನ್ನು ಟ್ರೌಸರ್ ಪ್ಯಾಂಟ್ಸ್ ಇವಾಗ ಟ್ರೆಂಡಿಂಗಲ್ಲಿದೆ ನೋಡಿ, ಅದನ್ನು ಟ್ರೈ ಮಾಡಿ ಓಕೆನಾ. ಜೀನ್ಸ್ ಪ್ಯಾಂಟ್ನ ಬೇಡ, ಇದಕ್ಕೆ ಅವಾಯ್ಡ್ ಮಾಡಿ. ಸೊ ಪ್ಲಾಜೋ ಟ್ರೌಸರ್ ಪ್ಯಾಂಟು ಅದು ಕರೆಕ್ಟಾಗಿ ಸೂಟ್ ಆಗುತ್ತೆ ಇದಕ್ಕೆ. ಸೊ ನೀವೇ ನೋಡ್ಬೋದು, ಟ್ಯಾಗ್ ಇನ್ನೂ ನಾನು ತೆಗ್ದಿಲ್ಲ, ಎಲ್ಲ ಜನಸ್ಯ ಬ್ರ್ಯಾಂಡ್ಸ್ದೇನೆ. ಜನಸ್ಯ ಅಂದರೆ ಲಾಂಗ್ ಕುರ್ತಿ ಸಿಗ್ತಾಯಿತ್ತು. ಈ ಥರ ಫ್ಯಾಷನಬಲ್ ಆಗಿ ನಾನು ಯಾವತ್ತೂ ತರಿಸಿಲ್ಲ, ಇದೇ ಫಸ್ಟ್ ಟೈಮ್ ತರಿಸಿರೋದು. ಚೆನ್ನಾಗಿದೆ, ಪರ್ಪಲ್ ಕಲರು. ಇದೇ ಪ್ಯಾಟ್ರನ್ನಲ್ಲಿ ಇನ್ನೊಂದು ಯೆಲ್ಲೋ ಕಲರ್ ತರಿಸಿದ್ದೀನಿ, ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಕಾಟನ್ ಮೆಟೀರಿಯಲ್ ಸಾಫ್ಟ್ ಆಗಿದೆ. ಸೊ ಆಫೀಸಿಗೆ ಹೋಗೋರೇ ಆಗಿರಲಿ, ಕಾಲೇಜಿಗೂ, ಆಮೇಲೆ ಕ್ಯಾಶುವಲ್ ಗರ್ಲ್ಸ್ ಲೇಡೀಸ್ ಎಲ್ಲ ಮನೇಲಿ ಹಾಕ್ಕೊಳ್ಳೋರು, ಹೌಸ್ ವೈಫ್ಸ್ ಎಲ್ಲ ಟ್ರೈ ಮಾಡ್ಬೋದು. ಒಂಥರ ನಿಮ್ಮ ಏನಪ್ಪ ವಾರ್ಡ್ರೋಬು ಚೇಂಜ್ ಆಗುತ್ತೆ ಮತ್ತು ನಿಮ್ಮ ಡ್ರೆಸ್ಸಿಂಗ್ ಸೆನ್ಸು ಚೇಂಜ್ ಆಗುತ್ತೆ, ಚೆನ್ನಾಗಿ ಕಾಣಿಸ್ತೀರ ಎಲ್ಲರೂ. ಸೊ ನೋಡಿ ಒಂದ್ಸಲ ಟ್ರೈ ಮಾಡಿ ಓಕೆನಾ. ಸೊ ನೋಡಿ ಈ ಥರ ಇದೆ. ಸೊ ಇದು ಸೇಮ್ ಪ್ಯಾಟ್ರನ್ನೇ, ಕಲರ್ ಚೇಂಜ್ ಅಷ್ಟೇ, ಯೆಲ್ಲೋ ಕಲರು. ಸೊ ರಿಂಕಲ್ಸ್ ಬಂದಿರೋದೇ ಗೊತ್ತಾಗುತ್ತೆ ನಿಮಗೆ ಇದು ಕಾಟನ್ ಮೆಟೀರಿಯಲ್ ಅಂತ. ಚೆನ್ನಾಗಿದೆ ಮೆಟೀರಿಯಲ್ ಮಾತ್ರ, ಸಾಫ್ಟ್ ಆಗಿದೆ. ಸೊ ಈ ಥರ ಇದೆ. ನೆಕ್ಸ್ಟ್ ಬಂದು ಬೇಬಿ ಪಿಂಕಲ್ಲಿ, ಇದು ಅಷ್ಟೇ ಶಾರ್ಟ್ ಕುರ್ತಿನೇ, ಇದು ಅಷ್ಟೇ ಫ್ರಾಕ್ ಥರ ಬರುತ್ತೆ ನಿಮ್ಗೆ. ಇಲ್ಲಿ ಕಟ್ ಬಂದು ನಾನು ಇವಾಗ ವೇರ್ ಮಾಡಿದ್ದೀನಿ ನೋಡಿ, ಆ ಥರನೇ ಇದೆ ಇದನ್ನು. ಸೊ ಇದು ಈ ಥರ ಬಂದಿದೆ. ಸೊ ಇದಕ್ಕೇನು ಇದಿಲ್ಲ, ಸೊ ಈ ಥರ ಸಿಂಪಲ್ ಆಗಿದೆ. ಸೊ ಸಿಂಪಲ್ ಇಷ್ಟಪಡೋರಿಗೆ ಇದು ತುಂಬಾ ಇಷ್ಟ ಆಗುತ್ತೆ. ಸೊ ಸ್ಲೀವ್ಸಲ್ಲಿ ನಿಮ್ಗೆ ಇಲ್ಲಿ ಎಲಾಸ್ಟಿಕ್ನ ಕೊಟ್ಟಿದ್ದಾರೆ, ಇದು ಒಂಥರ ಚೆನ್ನಾಗಿದೆ ನೋಡಿ. ಸೊ ಸೊಂಟಕ್ಕೆ ನಿಮಗೆ ಎಲಾಸ್ಟಿಕ್ ಕೊಟ್ಟಿದ್ದಾರೆ, ಮೀನ್ಸ್ ನೋಡಿ ಈ ಥರ ಫ್ರಾಕ್ ಇಲ್ಲ, ಎಲಾಸ್ಟಿಕ್ ಇಲ್ಲ, ಎಳಿತಾ ಇಲ್ಲ. ಸೊ ಸ್ಟಿಚಿಂಗ್ ಮಾಡಿದ್ದಾರೆ ಅಷ್ಟೇ. ಸೊ ಈ ಥರ ಇದೆ, ಚೆನ್ನಾಗಿದೆ, ಪ್ಯಾಟ್ರನ್ ಚೆನ್ನಾಗಿದೆ. ಸೊ ಇದನ್ನು ನೀವು ಜೀನ್ಸ್ ಪ್ಯಾಂಟ್ ಮೇಲೆ ವೇರ್ ಮಾಡ್ಬೋದು ಇದಕ್ಕೆ ಬೇಕಾದರೆ. ಮೈ ಮೋಸ್ಟ್ ಫೇವ್ರೇಟ್ ಟಾಪ್ ಇದು ಅಷ್ಟೇ ಕಾಟನ್ ಮೆಟೀರಿಯಲ್ ರಿಸೀವ್ ಆಗಿದೆ, ರೆಡ್ ಕಲರ್. ನಾನು ಫಸ್ಟ್ ಆಫ್ ಆಲ್ ರೆಡ್ ಕಲರ್ನ ಇಷ್ಟಪಡ್ತಿರ್ಲಿಲ್ಲ, ಬಟ್ ಇವಾಗ ತುಂಬ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಈ ಬ್ರ್ಯಾಂಡ್ಸಲ್ಲಿ. ಸೊ ನೀವೇ ನೋಡ್ಬೋದು, ಜನಸ್ಯ XS ತರಿಸಿದ್ದೀನಿ, ಬಟ್ ಹೇಗೆ ಫಿಟ್ಟಿಂಗ್ ಆಗಿದೆ ಅಂತ ನಾನು ವೀಡಿಯೋದಲ್ಲಿ ಶೇರ್ ಮಾಡಿರ್ತೀನಿ. ಸೊ XSಲ್ಲಿ ಇಷ್ಟು ಚೆನ್ನಾಗಿ ಅಂದರೆ ಏನಪ್ಪ ದೊಡ್ಡ ಸೈಜ್ ಥರ ಕಾಣಿಸ್ತಾ ಇದೆ XSಲ್ಲಿ. ಇನ್ನು S ಸೈಜ್, M ಸೈಜ್, L ಸೈಜ್ ಹೇಗಿರಬೇಡ ಅಲ್ವಾ. ಸೊ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ನೋಡಿ ಇದಕ್ಕೆ ಸ್ಲೀವ್ಸಲ್ಲಿ ನಿಮಗೆ ಬಲೂನ್ ಸ್ಲೀವ್ಸ್ ಬಂದಿದೆ. ಸೊ ಇಲ್ಲಿ ನಿಮಗೆ ಶಾರ್ಟಾಗಿ ಕೆಳಗಡೆ ಬಟನ್ನ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಫಿಕ್ಸ್ ಮಾಡ್ಕೋಬೇಕು, ಈ ಥರ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ. ಸೊ ಈ ಥರ ಕಾಣಿಸುತ್ತೆ, ಕ್ಯೂಟಾಗಿ ಕಾಣಿಸುತ್ತೆ ಅಲ್ವಾ. ಸೊ ನೋಡಿ ಕಾಲರ್ ನೆಕ್ಕಿದೆ, ರೆಡ್ ಬೋಲ್ಡ್ ಲುಕ್ ಕೊಡುತ್ತೆ, ತುಂಬಾ ಚೆನ್ನಾಗಿ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಆ್ಯಕ್ಚುಲಿ. ಸೊ ಈ 4 ಟಾಪ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಜನಸ್ಯ ಬ್ರ್ಯಾಂಡ್ಸಿಂದ. ನಿಮ್ಗೆ ಯಾವ್ದಾದ್ರು ಇಷ್ಟ ಆದರೆ ಪರ್ಚೇಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ನಾನು ಜೀನ್ಸ್ ಪ್ಯಾಂಟ್, ಟ್ರೌಸರ್ ಪ್ಯಾಂಟ್ ಬಗ್ಗೆ ಶೇರ್ ಮಾಡ್ತೀನಿ. ಸೊ ನಾನು ಕಾಟಿವ್ ಅನ್ನೋ ಬ್ರ್ಯಾಂಡ್ಸಿಂದ 2 ಟ್ರೌಸರ್ ಪ್ಯಾಂಟ್ಸ್ನ ತರಿಸಿದ್ದೆ ಆ್ಯಕ್ಚುಲಿ, ಕಾಫಿ ಬ್ರೌನ್ ಮತ್ತು ಬ್ಲ್ಯಾಕು. ಸೊ ಇದೇ ತುಂಬಾ ಟ್ರೆಂಡಿಂಗಲ್ಲಿ ಇರೋದು. ಸೊ ಇದನ್ನು ನೀವು ಇವಾಗ ನಾನು ತೋರಿಸಿದ್ನಲ್ಲ ಶಾರ್ಟ್ ಕುರ್ತೀಸ್ ಅಥವಾ ಶಾರ್ಟ್ ಟಾಪ್ಸ್ ಅಥವಾ ಕ್ರಾಪ್ ಟಾಪ್ ಇವಾಗ ಬರ್ತಲ್ಲ, ಸೊ ಅದಕ್ಕೆಲ್ಲ ಪೇರ್ ಮಾಡ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ ಈ ಸೆಕೆಗಾಲದಲ್ಲಿ, ಸಮ್ಮರ್ ಟೈಮಲ್ಲಿ ಅಥವಾ ಯಾವುದೇ ಸೀಸನ್ ಆಗಿರಲಿ. ಸೊ ಜೀನ್ಸ್ ಪ್ಯಾಂಟ್ ನಿಮ್ಗೆ ಏನಾದ್ರು ಇಷ್ಟ ಇಲ್ಲ, ವೇರ್ ಮಾಡೋದಕ್ಕೆ ಟೈಟ್ ಆಗ್ತಾಯಿದೆ, ಹಿಂಸೆ ಆಗ್ತಾಯಿದೆ ಅಂದರೆ ಈ ಥರ ಟ್ರೌಸರ್ ಪ್ಯಾಂಟ್ನ ಸ್ವಿಚ್ ಮಾಡಿ, ಅಂದರೆ ಚೇಂಜ್ ಮಾಡ್ಕೊಳ್ಳಿ ನಿಮ್ಮ ಒಂದು ಬಟ್ಟೆ ಫ್ಯಾಷನ್ ಸೆನ್ಸ್ನ. ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ. ಸೊ ಇದನ್ನು ಡೀಟೇಲಿಂಗಾಗಿ ಹೇಳ್ಬಿಡ್ತೀನಿ. ಸೊ ಸೊಂಟದ ಹತ್ರ ನಿಮಗೆ ಎಲಾಸ್ಟಿಕ್ನ ಕೊಟ್ಟಿದ್ದಾರೆ ಫುಲ್ ಎಕ್ಸಾಕ್ಟಾಗಿ. ಸೊ ಪಾಕೆಟ್ಸ್ ಇದೆ, 2 ಪಾಕೆಟ್ಸ್ ಇದೆ, ಇದಕ್ಕಿಂತ ಏನು ಬೇಕಲ್ವಾ. ಪ್ಯಾಂಟ್ ಕುರ್ತಿಲ್ ಪಾಕೆಟ್ ಇದ್ದರೆ ಅದೇ ಒಂದು ಬೋನಸ್ ಪಾಯಿಂಟ್ ನಮಗೆ. ಸೊ ಇದಕ್ಕೆ ಒಂದು ಎಲಾಸ್ಟಿಕ್ನ ಕೊಡೋದು. ಸೊ ನೀವೇನಾದ್ರು ಸಣ್ಣ ಇದ್ದರೆ ಫುಲ್ ಟೈಟ್ ಮಾಡಿಕೊಂಡು ಕಟ್ಕೋಬೋದು. ಸೊ ಲೇಯರ್ಸ್ ನೋಡಿ ಹೇಗಿದೆ ಅಂತ. ಸೊ ಸ್ವಿಂಗ್ ಮಾಡಿ ತೋರಿಸ್ತೀನಿ, ತುಂಬಾ ಚೆನ್ನಾಗಿದೆ ಪ್ಯಾಟ್ರನ್ನು. ಪ್ಲಾಜೋ ಪ್ಯಾಂಟ್ ಥರ ಇದೆ, ಬಟ್ ಮೆಟೀರಿಯಲ್ ರಬ್ಬರ್ ಬರುತ್ತಲ್ಲ, ರಬ್ಬರ್ ಟೈಪು ಆ ಥರ ಇದು ಬಟ್ಟೆ. ಸೊ ಎಷ್ಟೇ ದಪ್ಪ ಇರಲಿ ಸಣ್ಣ ಇರಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ನಿಮಗೆ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಥರ ಟ್ರೌಸರ್ ಪ್ಯಾಂಟ್ಸು, ನಾನು ತೊಗೊಂಡಿದ್ದೀನಿ. ಇನ್ನೊಂದು ಬ್ಲ್ಯಾಕ್ ಕಲರ್, ಇದು ನಾನು ಬ್ರ್ಯಾಂಡು ತೋರಿಸ್ಬಿಡ್ತೀನಿ, ಕಾಟಿ ಬ್ರ್ಯಾಂಡ್ ಇದು. ಇದರಲ್ಲೇ ಟ್ರೌಸರ್ ಪ್ಯಾಂಟ್ಸು ತರಿಸಿದ್ದೀನಿ, ಚೆನ್ನಾಗಿದೆ ಆ್ಯಕ್ಚುಲಿ ಇದನ್ನು. ಸೊ ಇದು ಸೇಮ್ ಪ್ಯಾಟ್ರನ್ನೇ ಬ್ಲ್ಯಾಕ್ ಕಲರಲ್ಲಿ ತರಿಸಿದ್ದೀನಿ. ಇದೆರಡರಲ್ಲಿ ನಿಮ್ಗೆ ಯಾವ್ದಾದ್ರು ಇಷ್ಟ ಆದರೆ ಪರ್ಚೇಸ್ ಮಾಡ್ಕೊಳ್ಳಿ. 600 ಒಳಗಡೆ ನಿಮ್ಗೆ ಇದು ಸಿಗ್ಬಿಡುತ್ತೆ. ಆ ಥರ ಏನೋ ನಿಮಗೇನೋ ಜಾಸ್ತಿ ಕಾಸ್ಟ್ ಆಗುತ್ತಂತ ಏನಿಲ್ಲ.
ಇದು ನೆಕ್ಸ್ಟು ಕ್ರೀಮ್ ಕಲರ್ ಪ್ಯಾಂಟು, ಇದು ಕಾಟಿ ಬ್ರ್ಯಾಂಡ್ದೇ ಟ್ರೌಸರ್ ಪ್ಯಾಂಟ್ ಇದು. ಸೊ ನಾನು ಇವಾಗ ತೋರಿಸಿದ್ನಲ್ಲ ಕಾಫಿ ಬ್ರೌನ್ ಇವಾಗ ಮ್ಯಾಚಿಂಗ್ ಇದೆ ಅಲ್ವಾ, ಈ ಥರ ಕ್ರೀಮ್ ಪ್ಯಾಂಟಿಗೆ ಕಾಫಿ ಬ್ರೌನ್ ಕಲರ್ ಶರ್ಟ್ಸು ಇದೆಲ್ಲ ಮ್ಯಾಚ್ ಮಾಡ್ತಾರಲ್ಲ, ಸೊ ಅದಕ್ಕೆ ಪರ್ಫೆಕ್ಟ್ ಆಗಿದೆ ಆ್ಯಕ್ಚುಲಿ. ಸೊ ನೋಡಿ ನಿಮ್ಗೆ ಇಲ್ಲಿ 2 ಬಟನ್ ಬರುತ್ತೆ, ಜಿಪ್ ಬರುತ್ತೆ. ಇದಕ್ಕೂ ಅಷ್ಟೇ ನಿಮಗೆ 2 ಪಾಕೆಟ್ಸ್ನ ಕೊಟ್ಟಿದ್ದಾರೆ. ಫುಲ್ ನೋಡಿ ಪ್ಯಾಂಟ್ ಹೇಗಿದೆ ಅಂತ, ಒಂದೊಳ್ಳೆ ಆಫೀಸಲ್ಲಿ ನಾವು ಆಫೀಸವರು ವೇರ್ ಮಾಡ್ತಾರಲ್ಲ ಆ ಥರ ಕಾಣಿಸುತ್ತೆ. ಆ್ಯಕ್ಚುಲಿ ನಾವು ಇದನ್ನು ಏನಾದರೂ ಯಾವುದಾದ್ರು ಔಟಿಂಗ್ ವೆಕೇಷನ್ ಅಥವಾ ಯಾವುದಾದ್ರು ಸಿಂಪಲ್ಲಾಗಿ ಒಂದು ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡ್ತೀವಲ್ವ ಆಚೆ ಹೋದಾಗ ಔಟಿಂಗ್ಗೆ, ಸೊ ಅವಾಗ ವೇರ್ ಮಾಡ್ಕೊಂಡು ಹೋದ್ರೆ ನಾವೇ ಒಂಥರ ಪ್ರೊಫೆಷ್ನಲಾಗಿ ಕಾಣಿಸ್ತೀವಿ. ಒಂದ್ಸಲ ಟ್ರೈ ಮಾಡಿ, ನಾನು ಫೋಟೋ ಕೂಡ ಹಾಕಿರ್ತೀನಿ ಹೇಗೆ ಕಾಣಿಸ್ತಿದ್ದೀನಿ ಅಂತ. ಇದಕ್ಕೆ ಡಾರ್ಕ್ ಬೋಲ್ಡ್ ಕಲರ್ ಶರ್ಟ್ಸ್ ಅಥವಾ ಕ್ರಾಪ್ ಟಾಪ್ಸ್ನ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಬಂದು ಅದೇ ಬ್ರ್ಯಾಂಡಲ್ಲಿ ನಾನು ಗ್ರೇ ಕಲರಲ್ಲಿ ಟ್ರೌಸರ್ ಪ್ಯಾಂಟ್ನ ತರಿಸಿದ್ದೀನಿ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ. ಇದು ಸೇಮ್ ಕಾಟಿ ಬ್ರ್ಯಾಂಡೇ. ಸೊ ನಿಮ್ಗೆ ಈ ಥರ ಬರುತ್ತೆ, ಒಂಥರ ಪ್ರೊಫೆಷ್ನಲಿಸಮ್ ಥರ ಇರುತ್ತೆ. ಸೊ ಬೆಲ್ಟ್ ಏನಾದರೂ ಇದ್ದರೆ ನಿಮ್ಮ ಹತ್ರ, ಸೊ ಅದನ್ನು ನೀವು ಹಾಕ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಅದು ಕ್ರೀಮ್ ಕಲರು, ವೈಟ್ ಕ್ರೀಮ್, ಫುಲ್ ವೈಟ್ ಅಲ್ಲ ಕ್ರೀಮ್ ಕಲರು. ಇದು ಗ್ರೇ ಕಲರ್, ಎರಡೂ ಚೆನ್ನಾಗಿದೆ, ಯಾವುದಾದ್ರೂ ಪರ್ಚೇಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಒಂದು ಜೀನ್ಸ್ ಪ್ಯಾಂಟ್ನ ಕೂಡ ತರಿಸಿದ್ದೀನಿ, ಬಟ್ ಇದು ತುಂಬ ಟೈಟ್ ಆಗಿಲ್ಲ ಆ್ಯಕ್ಚುಲಿ. ಅಂದರೆ ತೋರಿಸ್ತೀನಿ ತಗೊಳ್ಳಿ. ಇದು ಅಷ್ಟೇ ಕಾಟಿ ಬ್ರ್ಯಾಂಡಿಂದು, ಡಾರ್ಕ್ ಬ್ಲೂ ಕಲರಲ್ಲಿದೆ. ಸೊ ಸೇಮ್ ಆ್ಯಸ್ ಇಟ್ ಈಸ್ ಜೀನ್ಸ್ ಪ್ಯಾಂಟ್ ಹೇಗಿರುತ್ತೆ ಆ ಥರನೇ ಇದೆ. ಸೊ ವೈಡ್ ಲೆಗ್ ಜೀನ್ಸ್ ಕೊಟ್ಟಿದ್ದಾರೆ ಅಷ್ಟೇ, ಒಂದು ಸ್ವಲ್ಪ ಅಷ್ಟೇ ಚೆನ್ನಾಗಿದೆ, ಒಂಥರ ಡಾರ್ಕ್ ಕಲರ್ ಆಗಿ. ಸೊ ನಿಮ್ಗೆ ಯಾರಿಗಾರು ಜೀನ್ಸ್ ಪ್ಯಾಂಟ್ ಬ್ರ್ಯಾಂಡಲ್ಲಿ ಬೇಕು ಅಂದರೆ ಇದನ್ನು ಪರ್ಚೇಸ್ ಮಾಡ್ಬೋದು. ಇಲ್ಲೊಂದು ಸ್ವಲ್ಪ ಶೇಡೆಡ್ನ ಕೊಟ್ಟಿದ್ದಾರೆ, ಚೆನ್ನಾಗಿದೆ, ಟ್ರೈ ಮಾಡ್ಬೋದು. ಎಲ್ಲ 600 700 ಸಮಥಿಂಗಲ್ಲೇ ನಿಮಗೆ ಈ ಜೀನ್ಸ್ ಪ್ಯಾಂಟ್ಸ್ ಎಲ್ಲ ಸಿಗುತ್ತೆ, ಸ್ವಿಚ್ ಮಾಡ್ಕೋಬೋದು ನೀವು ಬೇಕಾದ್ರೆ. ಇನ್ನೊಂದು ಬ್ಲ್ಯಾಕ್ ಕಲರ್ ಕೂಡ ತರಿಸಿದ್ದೀನಿ. ಇದು ಬಿಗ್ ಬಾಸಲ್ಲಿ ಸುದೀಪ್ ಸರ್ ಹಾಕ್ತಾರಲ್ಲ ಈ ಥರನೇ ಅಲ್ವಾ, ಅದೇನದು ಬ್ಯಾಗಿ ಜೀನ್ಸ್ ಅಂತಾರಲ್ಲ ಆ ಥರ ಇದೆ ನೋಡಿ, ಈ ಥರ. ಸೊ ಲೈನ್ಸ್ ಎಲ್ಲ ಮೇಲ್ಗಡೆನೇ ಕಾಣಿಸುತ್ತಲ್ಲ ಜೀನ್ಸ್ ಪ್ಯಾಂಟ್, ಆ ಥರ ಇದೆ ನೋಡಿ. ಸೊ ಸೈಡಲ್ಲಿ ಕೂಡ ಪಾಕೆಟ್ಸ್ ಕೊಟ್ಟಿದ್ದಾರೆ. ಸೊ ಸುದೀಪ್ ಸರ್ ಹಾಕ್ಕೊಂಡು ಬರ್ತಾರಲ್ಲ ಆ ಥರ ಇದೆ ಇದು ಜೀನ್ಸ್ ಪ್ಯಾಂಟು. ಸೊ ನೀವೇನಾದ್ರು ಈ ಥರ ಜೀನ್ಸ್ ಪ್ಯಾಂಟ್ ಹುಡುಕ್ತಾ ಇದ್ರೆ ಖಂಡಿತ ಟ್ರೈ ಮಾಡಿ, ಚೆನ್ನಾಗಿದೆ. ಇದು ಕಾಟಿ ಬ್ರ್ಯಾಂಡ್ದೇನೆ ಆ್ಯಕ್ಚುಲಿ. ಸೊ ಕಾಟಿ ಬ್ರ್ಯಾಂಡ್ ನನಗೆ ತುಂಬಾ ಇಷ್ಟ ಆಗೋಗಿದೆ ರೀಸೆಂಟ್ ಡೇಸಿಂದ, ಯಾಕಂದರೆ ನಾನು ತುಂಬ ಪ್ರಾಡಕ್ಟ್ಸ್ನ ತರಿಸ್ತೀನಿ ಅಲ್ವಾ, ಬಟ್ಟೆಗಳ್ನ. ನನಗೆ ಫೀಲ್ ಆಗ್ತಾ ಇದೆ ಯಾವ್ಯಾವ ಬಟ್ಟೆ ಚೆನ್ನಾಗಿದೆ, ಯಾವ್ಯಾವ ಬ್ರ್ಯಾಂಡಲ್ಲಿ ಅಂತ. ಚೆನ್ನಾಗಿದೆ ಇದು ಕಾಟಿ ಅಂತಾರೆ. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ಹಾಲ್ ಜೀನ್ಸ್ ಪ್ಯಾಂಟ್ ಮತ್ತು ಕುರ್ತಿ ಹಾಲ್ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಯಾವುದ್ರ ಬಗ್ಗೆ ರಿವ್ಯೂ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಮತ್ತು ಏನಾದರೂ ಕ್ವಶನ್ಸ್ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ. ಸೊ ನಾನು ಟ್ರೈ ಮಾಡ್ತೀನಿ, ನನಗೆ ಗೊತ್ತಿದ್ದರೆ ಟ್ರೈ ಮಾಡ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ, ಓಕೆನಾ. ಸೊ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋ ತನಕ ಬಾಯ್ ಬಾಯ್, ನಮಸ್ಕಾರ, ಥ್ಯಾಂಕ್ ಯು.